ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್. ಸೊ ಇವತ್ತು ಮುಂಜಾನೆ 5:30 ಎದ್ದೀವಿ. ಸೊ ನೋಡ್ಬೋದು ಇನ್ನೂ ಟ್ರಕ್ಲಿತ್ತು ಎಲ್ಲ ಹೆಂಗೆ ಕಾಣಿಸತೈತಿ. 6 ಗಂಟೆ ಎದ್ದು ಅಂಡ್ರಲ್ಲಿ ಕಸ ಹೊಡೆದು ರಂಗೋಲಿ ಹಾಕಿ ಬುತ್ತಿ ಮಾಡ್ಕೊಳ್ತೀವಿ. ಎದ್ದಕ್ಕೆ ಅಂತಂದ್ರೆ ಹೊಲಕ್ಕೆ ಹೋಗಾಕ. ಹೊಲ್ದಾಗ ಏನೈತಪ್ಪ ಕೆಲಸ ಅಂತಂದ್ರೆ ತೋರಿಸ್ತೀನಿ ಬರ್ರಿ. ಹೊಲ್ದಾಗ ಏನು ಇವತ್ತು ಮಾಡತ್ತೀವಿ ಅಂತಂದ್ರೆ ಉಳ್ಳಾಗಡ್ಡಿ ಇಲಾರ್ಗಿ ಅಂತಾರೆ ನಮ್ಮ ಸೈಡ್. ಬಾಗಲಕೋಟೆ, ಬಿಜಾಪುರ ಮತ್ತು ಈ ಸೈಡ್ ಕೋಲಾರ, ಈ ಸೈಡೆಲ್ಲ ಏನಂತಾರೆ ಉಳ್ಳಾಗಡ್ಡಿ ಇಲಾರ್ಗಿ ಅಂತಾರೆ. ಉಳ್ಳಾಗಡ್ಡಿ ಇಲಾರ್ಗಿ ಅಂತಂದ್ರೆ ಉಳ್ಳಾಗಡ್ಡಿ ಇವಾಗ ಬೆಳೆದಿರ್ತಾರಲ್ವ, ಸೊ ಆ ಟೈಮಲ್ಲಿ ಅದ್ರದ್ದು ರೇಟ್ ಇರೋಂಗಿಲ್ಲ, ಭಾಳ ಸಸ್ತಾದಾಗ ಹೋಗ್ತಿರ್ತೈತಿ. ಸೊ ಹಾಗಾಗಿ ಆ ಟೈಮಲ್ಲಿ ಮಾರಬಾರ್ದು ಅಂತ ಹೇಳಿ ಅದು ಆನಿಯನ್ ಸ್ಟೋರೇಜ್ ಅಂತ ಅಂತಾರೆ ಅದಕ್ಕೆ ಇಂಗ್ಲೀಷ್ನಾಗ. ಸೊ ಅದನ್ನು ಉಳ್ಳಾಗಡ್ಡಿ ಹೆಂಗೆ ನಾವು ಮಾಡ್ಬೋದು ಅಂತ ನಾವು ಹೊಲ್ದಾಗ ಈ ಸಲ ಮಾಡಾಕತ್ತೀವಿ ಅದನ್ನು. ಸೊ ಅದು ಯಾವ ರೀತಿಯಾಗಿ ಮಾಡೀವಿ, ಯಾವ ರೀತಿಯಾಗಿ ಅದ್ರಲ್ಲಿ ಉಳ್ಳಾಗಡ್ಡಿ ಸೇವ್ ಆಗತ್ತೆ ಅಂತ ನೋಡೋಣ ಬರ್ರಿ. ಸೊ ಆಲ್ರೆಡಿ ನಾವು ಹೊಲಕ್ಕೆ ಬಂದ್ವಿ. ನನ್ನ ಮಗಳು ಏನೋ ಮಾಡತ್ತಾಕಿ. ಸೊ ನೋಡ್ಬೋದು ಮಾರ್ನಿಂಗ್ ಎಷ್ಟು ಚಂದ ವ್ಯೂ ಐತಿ. ಏನಿಲ್ಲ 7:30 8 ಅನ್ನತ್ಲೇನೆ ಬಂದಿದ್ವಿ ನಾವು. ಸ್ವಲ್ಪ 9 ಆಗಿತ್ತು. ಆಲ್ರೆಡಿ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅದು ನಮ್ಮ ಸೈಡ್ ಈ ಕಡೆ ತುಂಬ ಬಿಸಿಲು ಇರುತ್ತೆ. 9 10 ಅನ್ನೋದ್ಲೇನೆ ಪೂರಾ ಸೂರ್ಯ ನೆತ್ತಿ ಮೇಲೆ ಬಂದಂಗೆ ಬಿಸಿಲು ಸ್ಟಾರ್ಟ್ ಆಗಿಬಿಡತ್ತೆ. ಸೊ ನೋಡ್ಬೋದು ನೀವು ಕೂಡ. ಸೊ ಇದೇ ಬಂದು ಉಳ್ಳಾಗಡ್ಡಿದು ಇಲಾರ್ಗಿ ಅಂತ, ಉಳ್ಳಾಗಡ್ಡಿ ಸ್ಟೋರೇಜ್ ಪ್ಲೇಸ್ ಅಂತ ಕರೀತಾರೆ. ಸೊ ನೋಡ್ಬೋದು. ಸೊ ಇದ್ರಾಗ ಒಂದು 2 3 ಎಕರೆ ಹೊಲದ ಈರುಳ್ಳಿ ನಾವು ಎತ್ತಿಡ್ಬೋದು ಇದ್ರೊಳಗೆ. ಸೊ ಇದ್ರಾಗ ನಾವು ಎಲ್ಲ ಉಳ್ಳಾಗಡ್ಡಿ ಮತ್ತೆಲ್ಲ ನೀಟಾಗಿ ಈರುಳ್ಳಿ ಎಲ್ಲ ಸೇವ್ ಮಾಡಿಡ್ಬೋದು. ಇದ್ರಾಗ ಸೇವ್ ಮಾಡಿ ಇಡೋದ್ರಿಂದ ಏನು ಬೆನಿಫಿಟ್ ಐತಂತಂದ್ರೆ, ಇವಾಗ ಈರುಳ್ಳಿ ಬೆಳೆದ ಟೈಮಲ್ಲಿ ಏನು ತುಂಬ ಸಸ್ತಾ ಇರುತ್ತೆ. ಸೊ ನೆಕ್ಸ್ಟ್ ಒಂದು 4-5 ಮಂತ್ಸ್ ಬಿಟ್ಟು ಮಾರಿದರೆ ಅವಾಗ ರೇಟ್ ಜಾಸ್ತಿ ಬಂದಿರುತ್ತೆ. ಸೊ ಹಾಗಾಗಿ ನಾವು ಏನು ಮಾಡ್ತೀವಿ, ಇದನ್ನು ಈರುಳ್ಳಿಯನ್ನು ಸ್ಟೋರೇಜಲ್ಲಿ ಇಡೋ ಅಂದ್ರೆ ಏನು ಕೆಡಲಾರ ರೀತಿಯಾಗಿ ಈ ರೀತಿಯಾಗಿ ಮಾಡಿರ್ತಾರೆ. ಆ ಕಡೆ ಈ ಕಡೆ ಬಿದ್ರಿನ ಕಟ್ಟಿಗೆ ಇರ್ತಾವಲ್ಲ, ಆ ರೀತಿ ಎಬ್ಬಿಸಿ ಆಮೇಲೆ ಮೇಲೆ ಶೆಡ್ ಹಾಕಿರ್ತಾರೆ, ತಗಡಿನ ಶೆಡ್. ಇದು ಏನಿಲ್ಲ ಅಂತ ಅಂದರೂ ಒಂದು 40,000-50,000 ರೂಪಾಯಿ ಖರ್ಚು ಬಂದಿರ್ತೈತಿ. ಸೊ ನೋಡೋಕೆ ಎಷ್ಟು ಸಿಂಪಲ್ ಐತಪ್ಪ ಅಂತ ಅನ್ಸುತ್ತೆ. ನಾನು ಒಂದು 10-15 ರೂಪಾಯಿ ಆಗ್ಬೋದು ಅಷ್ಟೇ ಅಂದ್ಕೊಂಡಿದ್ದೆ. ಬಟ್ ಮಾಡಿದಾದ್ಮೇಲೆ ಗೊತ್ತಾಯ್ತು 40,000-50,000 ರೂಪಾಯಿ ಖರ್ಚು ಬರುತ್ತೆ ಇದು ಅಂತ. ಸೊ ಇದು ಮಾಡೋದ್ರಿಂದ ತುಂಬ ಯೂಸ್ಫುಲ್ ಐತಿ. ಆಮೇಲೆ ಒಂದು 15-20 ವರ್ಷದ ಮಟ್ಟ ಕಿರಿಕಿರಿ ಇರೋಂಗಿಲ್ಲ ಇದು. ಸೊ ನಮ್ಮ ಸೈಡೆಲ್ಲ ಉಳ್ಳಾಗಡ್ಡಿ ಸೇವ್ ಮಾಡೋಕೆ ಈ ರೀತಿಯಾಗಿ ಮಾಡಿರ್ತಾರೆ. ಆಮೇಲೆ ಇದು ಆಲ್ಮೋಸ್ಟ್ ಎಲ್ಲ ಹೊಲ ಮಾಡ್ತಿರ್ತಾರಲ್ವ, ಆಲ್ಮೋಸ್ಟ್ ಎಲ್ಲರೂ ಮಾಡತ್ತಿರ್ತಾರೆ. ಡಿಪೆಂಡ್ಸ್ ಆನ್ ಅವ್ರದ್ದು ಹೊಲದ ಮೇಲೆ ಇರ್ತೈತಿ. ಅಂದ್ರೆ ಒಬ್ಬೊಬ್ಬರು ಸಣ್ಣದು ಮಾಡ್ಕೊಂಡಿರ್ತಾರೆ, ಒಬ್ಬೊಬ್ಬರು ದೊಡ್ಡದು ಮಾಡ್ಕೊಂಡಿರ್ತಾರೆ. ನಾವಿಷ್ಟು ದೊಡ್ಡದು ಮಾಡ್ಕೊಂಡೀವಿ. ಏನಿಲ್ಲ ಅಂದರೂ ಒಂದು 2-3 ಎಕರೆ ಹೊಲ ತುಂಬತೈತಿ. ಸೊ ನೋಡ್ಬೋದು. ಸೊ ಇಲ್ಲೇ ಬಾಜು ದನ ಕರು ಎಲ್ಲ ಇಲ್ಲೇ ಕಟ್ಟಿರ್ತೀವಲ್ವ, ಸೊ ಅಲ್ಲೇ ಜಾಗ ಇರ್ತೈತಲ್ವ, ಅಲ್ಲೇ ಒಂದು ಸ್ವಲ್ಪ ಇಷ್ಟಾರ ಮಾಡ್ಕೊಂಡ್ಬಿಡ್ತೀವಿ. ಎಲ್ಲ ಬಿದ್ರಿನ ಕಟ್ಟಿಗೆ ಇಲ್ಲೇ ಮಾಡಿರ್ತಾರೆ ನೋಡ್ಬೋದು ಗೈಸ್. ಸೊ ಆರಾಮ್ ಅದಕ್ಕೆ ಗಾಳಿ ಎಲ್ಲ ಆಡ್ತೈತಿ. ಆಮೇಲೆ ಮಳೆ ಬಂದ್ರೂ ತೊಯ್ಯಂಗಿಲ್ಲ. ಆಮೇಲೆ ಕೊಳ್ಯಾಂಗೂ ಎಲ್ಲ ಬಿಸಿಲು ಬಡಿತೈತಿ. ಸೊ ಅದೇ ಸೇಫಾಗಿರ್ತಾವೆ ಈರುಳ್ಳಿ. ಏನಿಲ್ಲ ಅಂದರೂ ಒಂದು 3-4 ತಿಂಗಳು ಮಾಡ್ಬೋದು. ಸೊ ಮ್ಯಾಲೆ ಹತ್ತಿ ಎಲ್ಲ ನೀಟಾಗಿ ಮಾಡಾಕತ್ತಾರೆ ನೋಡ್ರಿ. ಇಲ್ಲೆಲ್ಲ ಶೆಡ್ ಹಾಕಿರ್ತಾರಲ್ವ, ಅದಕ್ಕೆಲ್ಲ ಕಲ್ಲತ್ತಿ ಎಲ್ಲ ನೀಟಾಗಿ ಇಡ್ತಾರೆ. ಸೊ ಈ ರೀತಿಯಾಗಿ ನಮ್ಮ ಸೈಡ್ ಇದಕ್ಕೇನಂತಾರೆ ಉಳ್ಳಾಗಡ್ಡಿ ಇಲಾರ್ಗಿ ಅಂತ ಕರಿತೇವೆ ನಮ್ಮ ಸೈಡ್. ಸೊ ಇನ್ನೊಂದು ಏನಂದ್ರೆ ಉಳ್ಳಾಗಡ್ಡಿ ಸ್ಟೋರೇಜ್ ಅಂತೂ ಕೂಡ ಕರಿಬೋದು. ಸೊ ಈ ವಿಡಿಯೋ ನಿಮ್ಮದು ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಇವಾಗಲೇ ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.